ಕೇಳ್ಗಳೆಲ್ಲ ಊಟಕ್ಕೆ ಕಾಯ್ತಿದಾರ ಬೇಗ ಬಾ. ನನಗೆ ಹಸ್ವಿಲ್ಲ ಅಗ್ರಜ, ನನಗೆ ಬೇಡ. ಹಸ್ವಿಲ್ಲ ಅಂದ್ರೆ ಏನರ್ಥ? ನಿಂಗೆ ಹಾಗೆ ಹೇಳೋದಕ್ಕೆ ಯಾವ ರೀಸನ್ ಇಲ್ಲ. ಬಾ ಹೋಗೋಣ. ಅಗ್ರಜ What happened, Vikrant? ಅಗ್ರಜ, ನೀನು ಯಾವಾಗಲೂ ನನ್ನ ಜೊತೆಗಿರ್ತೀಯ ತಾನೆ? ನಾನು ಬಿಟ್ಟೋಗಲ್ಲ ಅಲ್ವಾ? ಇದು ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹ್ಯಾವ್ ಯು ಲಾಸ್ಟ್ ಯು ಮೈಂಡ್? ಗೊತ್ತಿಲ್ಲ ಅಗ್ರಜ, ನನಗೆ ಯಾಕೋ ಆರ್ತಿಯವ್ರನ್ನ ಕಳ್ಕೊತೀನಿ ಅನಿಸ್ತಾ ಇದೆ. ವಾಟ್? ಸಡನ್ನಾಗಿ ಏನಾಯ್ತು ನಿನಗೆ? ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಭಯ ಅಗ್ರಜ. ಇಷ್ಟೆಲ್ಲ ಆದಮೇಲೂ ಆರ್ತಿಯವರು ನನಗೆ ಸಿಗದೆ ಹೋದ್ರೆ ಅನ್ನೋ ಟೆನ್ಷನ್. ಶಡ ವಿಕ್ರಾಂತ್, ಹುಚ್ಚುಚ್ಚಾಗಿ ಮಾತಾಡಬೇಡ. ಆ ಥರ ಯೋಚನೆ ಕೂಡ ಮಾಡಬೇಡ. ನೆವರ್ ಎವರ್ ನೆವರ್. ನೀವಿಬ್ಬರು ಮದುವೆ ಆಗೋವರೆಗೂ ನಾನು ನಿಮ್ಮ ಜೊತೆನೇ ಇರ್ತೀನಿ. ಮದುವೆ ನಡೆಯೋವರೆಗೂ ನಾನು ರಿಲ್ಯಾಕ್ಸ್ ಕೂಡ ಆಗೋದಿಲ್ಲ. ಅದೇನೇ ಪ್ರಾಬ್ಲಮ್ ಬರಲಿ ನಾನು ನೋಡ್ಕೋತೇನೆ. ಸಡನ್ನಾಗಿ ವಿಕ್ರಾಂತ್ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂದರೆ ಖಂಡಿತವಾಗ್ಲೂ ಏನೋ ಪ್ರಾಬ್ಲಮ್ ಆಗಿರಬೇಕು. ಅಮ್ಮು, ನೀನು ಸೆಲೆಕ್ಟ್ ಮಾಡಿರೋ ಒಡವೆ ಎಲ್ಲ ತುಂಬ ಚೆನ್ನಾಗಿದೆ ಕಣೆ. ಆದರೆ ಮದುವೆಗೂ ಮುಂಚೆ ಅದನ್ನೆಲ್ಲ ಇಸ್ಕೊಳ್ಳೋದು ಸರಿ ಇರುತ್ತಾ ಅಂತ ಅಮ್ಮ ಕೇಳ್ತಾ ಇದ್ಲು. ಅದ್ರಲ್ಲಿ ಏನು ಪ್ರಾಬ್ಲಮ್ಮು? ಹೇಗಿದ್ರು ಅದನ್ನೆಲ್ಲ ಆಮೇಲೆ ನಿನ್ನ ಗಂಡನ ಮನೆಗೆ ತೊಗೊಂಡೋಗ್ತೀಯಾ, ಅದನ್ನೆಲ್ಲ ನೀನು ಇಲ್ಲಿಡ್ತೀಯಾ? ಅದು ಹಾಗಲ್ಲ ಕಣೆ. ಅಯ್ಯೋ ಅಕ್ಕ, ನೀನು ವಿಚಾರ ಬಿಡು. ಅಜ್ಜಿ ನನಗೂ ಒಡವೆ ಕೊಡಿಸಿದ್ದಾರೆ. ಬಟ್ ನಾನು ಅವ್ರ ಹತ್ರ ಮಾತಾಡಿದೆ. ಆದ್ರೆ ಅವರು ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಸುಮ್ಮನೆ ತಗೋ ಅಂತ ಅಂದ್ಬಿಟ್ರು. ಯಾರೋ ಅಜ್ಜಿನಾ? ಮತ್ಯಾರೇ? ಅತ್ತೆನಾ? ಮಾವನಾ? ಹೋಗಕ್ಕ. ಹೋಗಕ್ಕನಾ? ಏನೇ ಹೇಳ್ತಿದ್ಯಾ? ನನಗೇನು ಅರ್ಥ ಆಗ್ತಿಲ್ಲ. ಏನಿಲ್ಲ ಬಿಡಕ್ಕ. ಏನೂ ಇಲ್ಲ ಅನ್ನೋದ್ರಲ್ಲೇ ಏನೋ ಇದೆ. ಓ, ವೇದಾಂತ್ ಭಾವನ ಬಗ್ಗೆ ಹೇಳ್ತಿರೋದಾ? ಅಚ್ಚಿ, ಕೂತ್ಕೊಳ್ಳಿ. ಏನಾಯ್ತು ಅಚ್ಚಿ? ನೀನು ನನ್ನ ಕಣ್ಮುಂದೆನೆ ಬೆಳೆದು ದೊಡ್ಡವನಾದವ. ನೀನು ನೋಡಿದ್ರೆ ಖುಷಿ ಆಗತ್ತೆ ಕಣೋ. ನನಗೆ ಗೊತ್ತಜ್ಜಿ, ಬಟ್ ಈಗ ಯಾಕೆ ಹೇಳ್ತಿದ್ದೀರಾ? ತುಂಬಾ ವಿಚಾರ ಗೊತ್ತಿರೋದೇ ಆಗಿರುತ್ತೆ ಕಣೋ. ನಿನಗೆ ನಮ್ಮ ಯಜಮಾನ್ರಿಗೆ ತುಂಬಾ ಹೋಲಿಕೆ ಇದೆ. ಅವರು ನನ್ನ ಬಗ್ಗೆ ಯಾರಾದರೂ ಏನಾದರೂ ಅಂದರೆ ಸಹಿಸ್ತಾ ಇರಲಿಲ್ಲ. ಈಗ ನೀನು ಕೂಡ ಅಮೂಲ್ಯನ ಅದೇ ಥರ ನೋಡ್ತಾ ಇದೆಯಾ ಕಣೋ. ನಾನು ಹಾಗೇನಿಲ್ಲ ಅಜ್ಜಿ. ತಾತನಷ್ಟು ಒಳ್ಳೆ ಗುಣ ನನ್ನಲ್ಲಿಲ್ಲ. ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೊಳ್ತೀಯಾ? ನನಗೆ ಈ ವೇದಾಂತ ಅಂದ್ರೆ ತುಂಬಾ ಇಷ್ಟ ಕಣೋ. ನನ್ನ ರೂಮಿಗೆ ಯಾರು ಬರಬೇಡಿ ಅಂತ ಹೇಳಿದ್ದೆ ತಾನೆ? ಒಂಚೂರು ಪ್ರೈವಸಿ ಇಲ್ಲ. ಸಾರಿಕಾ, ಆ ಗಲಾಟೆ ನಡೆದಾಗ್ನಿಂದ ನೀನೇನೂ ತಿಂದಿಲ್ಲ ಪುಟ. ನೋಡು, ನಿಂಗಿಷ್ಟ ಅಂತ ಮ್ಯಾಗಿ ಮಾಡ್ಕೊಂಬಂದಿದ್ದೀನಿ, ಸ್ವಲ್ಪ ತಿನ್ನು ಪುಟ. ಬೇಡ ಅಂದ್ರೂ ಬಂದಿದ್ದೀರಾ, ಇವಾಗ ಸುಮ್ಮನೆ ಹೋಗಿ. ಸಾರಿಕಾ, ಬೇಕು ಬೇಕು ಅಂತ ಬಯಸಿ ಪಡ್ಕೊಂಡಿರೋ ಹೆಣ್ಮಗಳು ಕಣೆ ನೀನು. ಈ ಥರ ಊಟ ತಿಂಡಿ ಎಲ್ಲ ಬಿಟ್ಟು ನನ್ನ ಹೊಟ್ಟೆ ಉರಿಸ್ಬೇಡವೆ.
ತುಂಬಾ ಬೇಜಾರಾಗುತ್ತೆ ನನಗೆ. ನಾನು ಬರೋವರೆಗೂ ನಿಮಗೆ ನನ್ನ ಮೇಲೆ ಆಸೆ ಇತ್ತು, ಆದರೆ ನಾನು ಬಂದಮೇಲೆ ನನ್ನ ಬಗ್ಗೆ ಕೇರ್ ಮಾಡೋದನ್ನೇ ಬಿಟ್ಬಿಟ್ರಿ ಅಲ್ವಾ? ಊಟ ತಿಂಡಿ ಮಾಡ್ಕೊಂಡು ಬಿದ್ದಿರ್ಲಿ ಅಂತ ಅಲ್ವಾ? ಆರ್ತಿ ವಿಕ್ಕಿ ಮದುವೆ ಹತ್ರ ಬರ್ತಿರೋದ್ರಿಂದ ನಿನಗೆ ಹೀಗೆ ಅನ್ಸುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಪುಟ. ಇಷ್ಟು ದಿನ ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೆ, ಆದರೆ ಈಗ ನಿನ್ನ ಪರಿಸ್ಥಿತಿ ಏನು ಅಂತ ನನಗೂ ಅರ್ಥ ಆಗ್ತಿದೆ ಕಂದ. ಏನು ಅರ್ಥ ಆಗತ್ತೆ ನಿಮಗೆ? ಸುಮ್ಮನೆ ಸುಳ್ಳು ಹೇಳಿ ಪೂಸಿ ಹೊಡೆಯೋದೇನು ಬೇಕಾಗಿಲ್ಲ. ಅಲ್ಲ ಕಣೆ, ನಿನಗೆ ಬೆಣ್ಣೆ ಹೆಚ್ಚಿ ಪೂಸಿ ಹೊಡೆಯೋದ್ರಿಂದ ನಮ್ಗೇನು ಲಾಭ ಹೇಳು? ನೋಡು, ನಿನಗೆ ವಿಕ್ಕಿಗಿಂತ ಒಳ್ಳೆ ಹುಡುಗನ್ನೇ ಹುಡುಕ್ತೀವಿ. ಹಠ ಮಾಡಬೇಡ ಪುಟ, ತಗೋತೀನು. ಸ್ಟಾಪ್ ಇಟ್ ಮಾಮ್. ಫೇಕ್ ಪ್ರೀತಿ ಅಲ್ಲ ನನಗೆ ಬೇಡ. ನನಗೇನು ಬೇಕು ಅಂತ ನಿಮಗೆ ಅರ್ಥ ಆಗಲ್ಲ. ನನಗೆ ಯಾರ ಸಹಾಯ, ಯಾರ ಸಿಂಪತಿನೂ ಬೇಕಾಗಿಲ್ಲ. ನನಗೇನು ಬೇಕೋ ನನಗದು ಗೊತ್ತು. ನಾನು ಅದನ್ನು ಪಡ್ಕೋತೀನಿ. ನೀವಿನ್ನು ಆಚೆ ಹೋಗ್ಬೋದು. ಡಾಕ್ಟ್ರೇ, ನನ್ನ ಜೀವಕ್ಕೇನು ಅಪಾಯ ಇಲ್ಲ ಅಲ್ವಾ? ಅಂಥದ್ದು ಏನೂ ಇಲ್ಲ. ಯು ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್. ಚಿಂತೆ ಮಾಡೋಂಥದ್ದು ಏನೂ ಇಲ್ಲ. ಇಲ್ಲ ಡಾಕ್ಟ್ರೆ, ಯಾವುದಕ್ಕೂ ನೀವು ನನಗೆ ಬ್ಲಡ್ ಚೆಕಪ್ಪು, ECG ಎಲ್ಲ ಮಾಡಿಬಿಡಿ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಅಲ್ಲ, ಇವಾಗ ಭಯ ಪಡೋಂಥದ್ದು ಏನಾಗಿದೆ? ಎಲ್ಲಾದರೂ ತುಂಬ ಸೊಳ್ಳೆಯರ ಕಡೆ ಹೋಗಿದ್ರಾ? ಇಲ್ಲ ಡಾಕ್ಟ್ರೆ, ಆ ಥರ ಎಲ್ಲ ಏನೂ ಇಲ್ಲ. ಆಫೀಸು ಮನೆ ಅಷ್ಟೇ. ಮತ್ತೆ ಸುಮ್ಮನೆ ಏನೇನೋ ಟೆಸ್ಟ್ ಮಾಡಬೇಕು? ನೀವು ಹೆಲ್ದಿಯಾಗೇ ಇದ್ದೀರಾ. ಏನು ಹೇಳ್ದಿನೋ ಏನೋ, ನನಗೆ ಅರ್ಥ ಆಗದಿರೋ ಹಾಗೆ ವಿಚಿತ್ರವಾಗಿ ಆಡ್ತಾ ಇದ್ದೀನಿ. ನೀನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ನಂಗೆ ಅರ್ಥ ಆಗತ್ತೆ. ಚೆನ್ನಾಗೇ ಇರ್ತೀನಿ, ಆದರೆ ಇದ್ದಕ್ಕಿದ್ದಂಗೆ ಏನೋ ಯೋಚನೆ ಮಾಡ್ತಾ ಕಳೆದೋಗ್ತೀನಿ. ನಮ್ಮ ಬಾಸ್ ಹೆಸರು ಹೇಳ್ತಿದ್ದಂಗೆ ಸಾಕು ಎದೆ ಡವ ಡವ ಅನ್ನತ್ತೆ. ಆ ಡವ ಡವ ನನ್ನ ಕಿವಿಗೂ ಕೇಳುತ್ತೆ. ಪಕ್ಕ ನಂಗೇನೋ ಆಗಿದೆ. ಹೆಚ್ಚು ಕಮ್ಮಿ ಆಗೋದಂತೂ ಗ್ಯಾರಂಟಿ ಅನ್ಸುತ್ತೆ ಡಾಕ್ಟರ್. ಒಳ್ಳೆ ತಮಾಷೆಯಾಗಿ ಮಾತಾಡ್ತಿರಲ್ರಿ. ನಿಮ್ಗೇನೂ ಆಗಿಲ್ಲ, ಆರೋಗ್ಯವಾಗಿದ್ದೀರಾ. ಅಯ್ಯೋ, ನಿಮಗೆ ನನ್ನ ಪ್ರಾಬ್ಲಮ್ಮೇ ಅರ್ಥ ಆಗ್ತಾ ಇಲ್ಲ. ನನಗಿನ್ನೂ 2 ತಂಗಿರಿದ್ದಾರೆ ಡಾಕ್ಟರ್. ಮನೆ ಕಡೆ ಜವಾಬ್ದಾರಿ, ಪ್ರೆಷರ್ ಬೇರೆ ಇದೆ. ನಮ್ಮಮ್ಮಂಗೆ ಹಾರ್ಟ್ ಪ್ರಾಬ್ಲಮ್ ಇದೆ. ಹೆರಿಡಿಟಿಲಿ ಏನಾದರೂ ಬಂದಿರ್ಬೋದಂತ ಡೌಟು ಡಾಕ್ಟರ್. ನಿಮಗೆ BP ಇಲ್ಲ, ಶುಗರ್ ಏನಾದರೂ? ಇಲ್ಲ ಅದೆಲ್ಲ ಇಲ್ಲ. ಅದು ಇದ್ದಕ್ಕಿದ್ದಂಗೆ ಹಾರ್ಟಿಗೆ ಯಾರೋ ಮೈಕ್ ಇಟ್ಟಿದ್ದಾರೆ ಅನ್ನೋಷ್ಟು ಜೋರಾಗಿ ಪಟ್ಕೊಳ್ಳುತ್ತೆ. ಅದು ಯಾವಾಗ ನಿಮ್ಗೆ ಹಾರ್ಟ್ ಪಡ್ಕೊಳ್ಳೋ ಫೀಲ್ ಆಗುತ್ತೆ ಅಂದ್ರಿ? ಅದು ನಮ್ಮ ಬಾಸ್ ಒಬ್ರು ಇದ್ದಾರೆ. ಅವ್ರ ಎದುರಿಗೆ ಬಂದ್ರೆ ಸಾಕು, ಅವ್ರ ಬಗ್ಗೆ ಮಾತು ಕೇಳಿದ್ರು ಸಾಕು, ಅಥವಾ ಅವ್ರ ಹೆಸರು ಕೇಳಿಸಿದ್ರು ಸಾಕು, ಹಾಳಾದ ಹಾರ್ಟು ಎದ್ವಾ ಗಲಾಟೆ ಮಾಡುತ್ತೆ. ಅಷ್ಟೇನಾ? ಇವಾಗ ಕ್ಲಿಯರ್ ಆಯ್ತು ಬಿಡಿ. ಏನ್ ಕ್ಲಿಯರ್ ಆಯ್ತು? ನನ್ಗೆ ಯಾವುದೋ ದೊಡ್ಡ ರೋಗನೇ ಇರಬೇಕು ಅಲ್ವಾ? ಇನ್ನೆಷ್ಟು ದಿನ ಇದೆ ಡಾಕ್ಟರ್ ನನ್ನ ಹತ್ರ? ಅಯ್ಯೋ, ನಾನು ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಆಸೆ ತುಂಬಾನೇ ಇತ್ತು, ಆದ್ರೂ ಪರವಾಗಿಲ್ಲ. ಕರೆದಾಗ ಹೋಗ್ಲೇಬೇಕು. ನಾನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮುಂಚೆನೇ ಹೋಗಲ್ಲ. ನನ್ನ ಪ್ರಾಬ್ಲಮ್ ಏನಿದೆ ಅಂತ ನನ್ನ ಹತ್ರನೇ ಹೇಳ್ಬೋದು. ಎಲ್ಲರೂ ನನಗೆ ಕಟ್ಟಿಗಿತ್ತಿ ಅಂತಾರೆ, ನಾನು ಅದನ್ನು ತಡ್ಕೊಳ್ತೀನಿ. ಕಾಮ್ ಡೌನ್. ಇಷ್ಟು ಮಾತಾಡ್ತಿರ್ರಿ ನೀವು. ನಿಮ್ಮ ದೇಹಕ್ಕೆ ಯಾವ ರೋಗನೂ ಇಲ್ಲ, ಯಾವ ತೊಂದರೆನೂ ಇಲ್ಲ, ಅದಕ್ಕೇನೂ ಆಗಿಲ್ಲ. ಆಗಿರೋದೆಲ್ಲ ನಿಮ್ಮ ಮನಸ್ಸಿಗೆ. ಮನಸ್ಸಿಗೆ ಏನಾಗಿದೆ ಡಾಕ್ಟರ್? ನನ್ನ ಪ್ರಕಾರ ಪ್ರೀತಿಯಾಗಿದೆ. Anyways, Happy New Year. Have a great year ahead. Wish you the same. ನನ್ನ ಪ್ರಕಾರ ಪ್ರೀತಿಯಾಗಿದೆ.
ಸೈಕೋ. ಇವತ್ತೇ ಕೊಡ್ತೀಯ, ನಾಳೆ ಕೊಡ್ತೀಯ? ವೇದಾಂತ್ ಸರ್ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಹ್ಯಾಪಿ ನ್ಯೂ ಇಯರ್. ಶೇಮ್ ಟು ಯು. ವಾಟ್? ನೀವು ಒಂಥರ ಸೂರ್ಯ ಇದ್ದಂಗೆ, ನಾವುಗಳು ನಿಮ್ ಸುತ್ತ ಸುತ್ತ ಗ್ರಹಗಳಿದ್ದಂಗೆ. ನೀವು ಈ ಕಡೆ ತಿರುಗಿದ್ರೇನೆ ಚಂದ. ನನ್ನ ಮನೆಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಸೊ ನೀವು ಕೂಡ ನನ್ನ ಫ್ಯಾಮಿಲಿ ಆಗ್ತೀರಾ. ಐ ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲ ನನ್ನ ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ನಾನು ನಿಮ್ಮನ್ನು ತುಂಬ ಟ್ರಸ್ಟ್ ಮಾಡ್ತೇನೆ. ಸಾರ್ಥಕ್, ನಮ್ಮ ಕಂಪನಿ ಲೆಗಸಿನ ಆದಿ ಆರ್ಗನೈಸೇಷನ್ ಇನ್ನು ಮುಂದೆ ತೊಗೊಂಡು ಹೋಗ್ತೇನೆ ಅನ್ನೋ ಕಂಪ್ಲೀಟ್ ಬಿಲೀಫ್ ನನಗಿದೆ. ಅದು ಬಿಟ್ಟರೆ ವಿಕ್ರಾಂತ್, ಅವನು ಇವತ್ತು ಆಫೀಸಿಗೆ ಬಂದಿಲ್ಲ. ಅವ್ನು ಮದುವೆ ಆಗೋ ಹುಡುಗಿ ಜೊತೆ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ದಾನೆ. ಅಂಡ್ ಅಫ್ಕೋರ್ಸ್ ಕಾಂತ, ನನ್ನ ಮೂಡ್ ಸ್ವಿಂಗ್ ಸ್ಟ್ಯಾಂಟಮ್ಸ್ಗಳನ್ನ ಬಹಳ ಸಹಿಸ್ಕೊಂಡಿದ್ದೀರಾ. ಹ್ಯಾಪಿ ನ್ಯೂ ಟು ಯು ಟು. ಎಲ್ಲಾರನ್ನೂ ನಗ್ಸೋ ಜೀವಕ್ಕೆ ಕಣ್ಣಲ್ಲಿ ನೀರು ಬರೆಸ್ಬಿಟ್ರಲ್ಲ ಬಾಸ್. ನಾನು ಬೆಸ್ಟ್ ಕಮಿಡಿಯನ್ ಅವಾರ್ಡ್ ತಗೊಂಡಿರೋನು ಆಫೀಸಲ್ಲಿ. ಓವರ್ ಆಕ್ಟಿಂಗ್ ಮಾಡೋ ಅವಕಾಶ ಸಿಕ್ಲಿ ಅಂತ ಕಾಯ್ತಾ ಇರ್ತೀರಲ್ವಾ? ಗೊತ್ತಾಗೋಯ್ತಾ ಬಾಸ್? And yes, I definitely want to wish one more person. ಅದು ಅಮೂಲ್ಯ. Thanks, Amulya, for being my side always. And you've been best at everything. ಎಣ್ಣೆ ಬೇಕು ಅಣ್ಣ. ರೇ ಕಾಂತ, ನಿಮ್ಮ ಬುದ್ಧಿ ಎಲ್ರಿ ಬಿಡ್ತೀರಾ? Anyways, I wish you all a happy new year once again. ಎಣ್ಣೆ ಹಾಳಾಗೋಗಿ ಕೇಕ್ ಆದ್ರೂ ಕಟ್ ಮಾಡೋಣ ಬನ್ನಿ ಬಾಸ್. Happy New Year. Happy New Year. ಸರ್, ತಗೊಳ್ಳಿ ರಾಜು. ಇದೇನು ಸರ್, ತಿಂಗಳ ಸಂಬಳ ಕೊಡ್ತಿದ್ರ, ಮತ್ತೆ ಹಾಕಿದ್ರು ಸರ್. ನಾನು 2 ದಿನ ಊರಲ್ಲಿ ಇರೋದಿಲ್ಲ. ನೀವೇನೇ ಎಮರ್ಜೆನ್ಸಿ ಇದ್ರು ನನ್ನ ಬಿಟ್ಟು ಮನೇಲಿ ಕೂಡ ಕಾಸು ಕೇಳಲ್ಲ. ಇಟ್ಕೊಳ್ಳಿ. ಹಾಗೇನೊಂದು ವಿಚಾರ, ಆ ಬಜಾರು ಜವಾಬ್ದಾರಿ ನಿಮ್ಮದು. ನಾನಿಲ್ಲಾನು ಓವರ್ ಎಕ್ಸೈಟ್ಮೆಂಟಲ್ಲಿ ರಾತ್ರಿಯಲ್ಲಿ ಆಫೀಸಲ್ಲೇ ಕೆಲಸ ಮಾಡಿದ್ರು ಆಶ್ಚರ್ಯ ಇಲ್ಲ. ಅದು ಅಲ್ಲದೆ ತಾನು ರೌಡಿ ಬೇಬಿ ಅಂತ ಹೊತ್ತು ಗೊತ್ತು ನೋಡಿದೆ ಒಬ್ಳೆ ಹೊರಡ್ಬೋದು. ಅವಳ ಆಫೀಸ್ ಅವರ್ಸ್ಗಿಂತ ಜಾಸ್ತಿ ಇದ್ರೆ ಅವಳ ಮನೆಗೆ ಸೇಫ್ ಆಗಿ ಡ್ರಾಪ್ ಮಾಡೋ ಜವಾಬ್ದಾರಿ ನಿಮ್ಮದು. ಸರಿ ಸರ್, ನಾನು ನೋಡ್ಕೊತೀನಿ. ಹೊಡ್ತೀರಾ
ಸಾರಿಕಾ ಮತ್ತೆ ಆರಾಮಾಗಿದ್ದೀರಾ? ಸಾರಿಕಾ ನೀನು ಬಂದಿದ್ಯಾ? ವಿಕಿ ಕೂತ್ಕೋಪ್ಪ, ನಾನು ನಿಮಗೆ ಕುಡಿಯೋಕ್ಕೆ ಏನಾದ್ರು ತರ್ತೀನಿ. ನೀನು ಕೂತಿರಮ್ಮ, ಬಂದೆ. ಸಾರಿಕಾ, ನೀನೇನು ಮಾಡ್ತಿದ್ಯಾ ಇಲ್ಲಿ? ನಿನ್ನ ಡ್ರಾಮಾ ಎಲ್ಲ ಅತ್ತೆಗೆ ಅರ್ಥ ಆಗದೆ ಇರ್ಬೋದು, ಆದರೆ ನಮಗೆ ಚೆನ್ನಾಗಿ ಗೊತ್ತು. ವಿಕ್ಕಿ, ಅದು ಆಕ್ಚುಲಿ ಮತ್ತೆ ನನ್ನ ಹೆಸರೆತ್ಬೇಡ. ತೀರಾ ಲೋ ಲೆವೆಲ್ಗೆ ಇಳ್ದಿದ್ಯಾ ನೀನು. ಎಳ್ನೀರಲ್ಲಿ ಡ್ರಗ್ಸ್ನ ಹೈ ಡೋಸೇಜಲ್ಲಿ ಮಿಕ್ಸ್ ಮಾಡಿ ನನ್ನನ್ನು ತಾಳಿ ಕಟ್ಟಿಸ್ಕೊಳ್ಳೋಕೆ ರೆಡಿ ಮಾಡಿದವಳು ನೀನು. ಮತ್ತೆ ಇಲ್ಲಿ ಬಂದು ನಿಂತಿದ್ಯಾ ಅಂದರೆ ನಿನ್ನ ಧೈರ್ಯಕ್ಕೆ ಮೆಚ್ಚಬೇಕಾದ್ದೆ. ವಿಕ್, ಮಾತಾಡಬೇಡ ಸಾರಿಕಾ. ನಿನ್ನೆವರೆಗೂ ನೀನು ಇವತ್ತು ಬದಲಾಗ್ತೀಯಾ ನಾಳೆ ಬದಲಾಗ್ತೀಯಾ ಅಂತ ನಂಬ್ಕೊಂಡಿದ್ದೆ. ಆದರೆ ನಿನ್ನೆನೇ ಅರ್ಥ ಆಯಿತು, ನಾಯಿ ಬಾಲ ನೆಟ್ಟಗಾಗಲ್ಲ ಅಂತ. ಎಸ್, ಹೊರಡ್ತಾ ಇದ್ದೀನಿ. ಯು ಟೇಕ್ ಕೇರ್. ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡು, ಟೆನ್ಷನ್ ಮಾಡ್ಕೋಬೇಡ. ಅಣ್ಣನ ಸಾತಕ್ ಜೊತೆ ಎಲ್ಲ ಮಾತಾಡ್ತೀನಿ. ಲಗ್ನ ಪತ್ರಿಕೆ ಪೂಜೆಗೆ ಅವನ್ನೆಲ್ಲ ವ್ಯವಸ್ಥೆ ಮಾಡ್ತಾನೆ. ನೀನು ತಲೆ ಕೆಡ್ಸ್ಕೊಬೇಡ. ಬಲ ಬಾಸ್, ಮತ್ತಿನೇನು? ನಾನು ನಿಮ್ಗೇನೋ ಹೇಳಬೇಕು. ನೋಡಿ ಸಾರಿಕಾ, ಇನ್ನು ನೀನು ಏನೇ ಮಾಡಿದ್ರು ಅತ್ತೆ ಮಾವ ಎಲ್ಲರೂ ನಿನ್ನ ಪರಾಗಿ ಮಾಡಿಕೊಂಡು ನನ್ನ ಆರ್ತಿನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀನು ಅದರಲ್ಲಿ ಸಕ್ಸಸ್ಫುಲ್ ಆಗಲ್ಲ. ಯಾಕೆ ಅಂದರೆ ವಿಕ್ಕಿಗೆ ಆರ್ತಿನೇ, ಆರ್ತಿಗೆ ವಿಕ್ಕಿನೇ ಅಂತ ನಮ್ಮಿಬ್ರು ಹಣೆಯಲ್ಲೂ ಯಾವಾಗಲೂ ಬರ್ದಿದೆ. ಇಷ್ಟರ ಮೇಲೂ ನೀನು ವಿಷ ಕಾಡೋ ಕೆಲಸ ಕಂಟಿನ್ಯೂ ಮಾಡಿದ್ರೆ ನೀನು ಮಾಡಿದ ನೀಚ್ ಕೆಲಸನ ಎಲ್ರಿಗೂ ಹೇಳಬೇಕಾಗತ್ತೆ. ಆಗ ಇವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಎರಡನೇ ಮಾತು. ನಿನ್ನ ಸ್ವಂತ ಅಣ್ಣನೇ ನಿನ್ನ ಮನೆಯಿಂದ ಆಚೆ ಆಗ್ತಾನೆ. ಹೇಳ್ಬೋಲಿಯಾ? ಇದ್ಯಾಕೆ? ಇದು ನಿಮ್ಮ ಸೇಫ್ಟಿಗೆ. ಅಕ್ಕ, ಪೇಪರ್ ಗಂಜಿ ಕೊಡ್ಲಾ? ಜಗಳನೋ ಸ್ನೇಹನೋ ಒಟ್ನಲ್ಲಿ ಜೊತೆಗಿದ್ದವರು ಈಗ ಸಡನ್ ಆಗಿ ನನ್ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ನಾನು ಏನು ಅನ್ಕೋಬೇಕು ಹೇಳಿ? ಅಲ್ಲ, ಇದು ಮೋಸ ಅಲ್ವಾ? ನನಗೆ ಬೇಜಾರಾಗಲ್ವಾ? ಈಗ ನನಗೆ ಯಾರಿದ್ದಾರೆ ಹೇಳಿ? ಅಯ್ಯೋ, ಏನತ್ತಕ್ಕ ಅಂತದ್ದು? ನಿಮ್ಮ ಕಡೆಯವ್ರು ಏನಾದರೂ ಏತು ಬಿಡ್ತು ಅನ್ನಿ, ಅವ್ರಿಗೆ ಹಾಗೆಲ್ಲ ಏನೂ ಆಗಲ್ಲ. ಗಟ್ಟಿ ಜೀವ ಹೌದು, ಆರಾಮ್ಸೆ ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾರೆ. ಇದು ಒಳ್ಳೆ ಕತೆ ಆಯ್ತಲ್ಲಕ್ಕ. ಇವತ್ತಿನ ಕಾಲದಲ್ಲಿ ವಾರದಲ್ಲಿ 3 ದಿನ ಅಮೇರಿಕಾಗೆ ಹೋಗಿ ಬರ್ತಾರಂತೆ. ಅಂಥದ್ರಲ್ಲಿ ಡೆಲ್ಲಿಗೆ ಹೋಗೋರ ಬಗ್ಗೆ ಟೆನ್ಷನ್ ಮಾಡ್ಕೋತೀಯಲ್ಲ. ಸುಮ್ಮನಿರೋಣ, ನಾನೊಂಥರ ಬಾವಿ ಕಪ್ಪೆ ಅನ್ಕೋ. ನನಗೆ ಪಕ್ಕದ ಬಾವಿ ಬಗ್ಗೆ ಗೊತ್ತಿಲ್ಲ. ನಮಗೆ ನಮ್ಮದೇ ಪ್ರಪಂಚ. ಅಲ್ಲಿರ್ಬೇಕಾದವ್ರು ಅಲ್ಲಿಲ್ಲ ಅಂದರೆ ಟೆನ್ಷನ್ ಆಗುತ್ತೆ. ಅಯ್ಯೋ, ಇದಿಷ್ಟು ನಂಗೆಲ್ಲ ಕಿಲ್ಲಿಗೆ ಬಂದಿದ್ಲಾ? ಅಮೂಲ್ಯ ಮೇಡಮ್, ಅಮೂಲ್ಯ ಮೇಡಮ್, ಅಲ್ಲ ಎಂತ ಕತೆ ನಿಮ್ದು? ದಿನ ಆಫೀಸಿಂದ ಮನೆಗೆ ವಾಪತ್ತಿಗೆ
ನಮ್ಮ ಅಂಗಡಿಯಾಗ ಒಂದು ಸ್ವೀಟ್ ಮಿಕ್ಸ್ ಪಾನಿಪುರಿ ತಿಂದೋಪರಿ ಇವತ್ತು ಹಾಗೆ ಹೋಗ್ತಿದ್ರಲ್ಲ ಎಂತಕ್ಕೆ? ಇನ್ನೇನ್ ಮಾಡ್ಲೋ ಅವ್ರು ಹಾಗೆ ಮಾಡಿದ್ರೆ? ಬೇಜಾರಲ್ಲಿ ಇದೀನಿ ಕಣೋ ರಂಜಿತಾ, ಫುಲ್ ಫೀಲಿಂಗು. 2 ದಿನ ನನ್ನನ್ನು ಬಿಟ್ಟು ಡೆಲ್ಲಿಗೆ ಹೋಗಿದ್ದಾರೆ ಗೊತ್ತಾ? ಅಲ್ಲ ನೀವೆಂತಕ್ಕೆ ಮಂಡಿ ಬಿಸಿ ಮಾಡುದು? ಸ್ವಲ್ಪ ಅರ್ಥ ಅಪ್ಪಂಗೆ ಹೇಳುವುದಲ್ಲ. ನನಗೇನು ಅರ್ಥ ಆಗ್ತಾ ಇಲ್ಲ, ಇನ್ನು ನಿನಗೇಗೋ ಹೇಳಿ. ನನ್ನ ಬೇಜಾರು ಯಾರಿಗೂ ಅರ್ಥ ಆಗಲ್ಲ. ಡೈಲಿ ಜಗಳ ಮಾಡಿದ್ರೆ ಅದೊಂಥರ ಅಡಿಕ್ಟ್ ಆಗ್ಬಿಡುತ್ತೆ. ಇವತ್ತು ಕೈ ಕಡಿತಾ ಇದೆ, ನಾಲ್ಗೆ ಒಣಗ್ತಾ ಇದೆ. ಜಗಳ ಮಾಡಿಲ್ಲ ಅಂದ್ರೆ ರಾತ್ರಿ ನಿದ್ದೆನೂ ಬರಲ್ಲ ಅನ್ಸುತ್ತೆ. ಇದೆಲ್ಲ ಗೊತ್ತಿರೋ ಪಾರ್ಟಿ ಈಗ ಹೋಗ್ಬೋದೇನೋ? ಮೇಲ್ ಹೋದ್ರೆ ಮೇಡಮ್? ಸುಮ್ಮನೆ ಇರು, ಎಲ್ರು ಕಳ್ಸೋದ್ರಲ್ಲೇ ಇರಿ. ಅವರು ಬೇರೆ ದೂರದಲ್ಲಿದ್ದಾರೆ. ಮನ್ಸಿಗೆ ಮೊದಲೇ ಕೆಟ್ಟ ಆಲೋಚನೆ ಬರುತ್ತೆ. ಅಂಥದ್ರಲ್ಲಿ ನೀನೇನೇನೋ ಎಳೆದಿಸ್ಬೇಡ. ನಾವು ಯಾರ ಬಗ್ಗೆ ಕಾಳಜಿ ಮಾಡ್ತೀವೋ ಅವ್ರಿಗೆ ನಮ್ಮ ಬಗ್ಗೆ ಚಿಂತೆನೇ ಇಲ್ಲ. ದುನಿಯಾ ಸರಿ ಇಲ್ಲ ಕಣೋ ರಂಜಿತಾ, ಇಲ್ಲಿ ಯಾರಿಗೂ ಇಲ್ಲ. ಇದು ನ್ಯಾಯನ ಹೇಳು? ಅಮೂಲ್ಯಕ್ಕ ಬೇಕಾದ್ರೆ ಒಂದು ಸುಕ್ಕ ಪುರಿ ಜಾಸ್ತಿ ಕೊಡ್ತೆ, ಆದ್ರೆ ನನ್ನ ಹತ್ರ ನ್ಯಾಯ ಮಾತ್ರ ಕೇಮಕ್ಕೆ ಹೋಗ್ಬೇಡಿ. ಮೊದಲೇ ವ್ಯಾಪಾರ ಇದೆ, ಮಂಡಿ ಎಲ್ಲ ಕೆಟ್ಟೋಯ್ತು. ಸುಕ್ಕ ಪುರಿನೂ ಬೇಡ, ಎಂಥದ್ದು ಬೇಡ, ನಂಗೆ ಹಸ್ವೆ ಇಲ್ಲ. ಅಲ್ಲ ಮಂಗಾನಹಳ್ಳಿ ಓದಿತ್ತು, ಆದ್ರೆ ಪೂರ್ತಿ ಇಷ್ಟು ದೊಡ್ಡ ಮಂಗಾನಹಳ್ಳಿ ಗೊತ್ತಿಲ್ಲ. ಮಂಡಿ ಎಲ್ಲ ಕೆಟ್ಟೋಯ್ತು. ಬೇಕಿ ಏನು ಒಬ್ಬೊಬ್ಬನೇ ನಗ್ತಿದ್ಯಾ? ಏನಿಲ್ಲ ಮದರ್ ಇಂಡಿಯಾ, ಇವಾಗ ಮಾರ್ಕೆಟಿಂದ ಬಂದೆ ಅಷ್ಟೇ. ಏನು ಮಾರ್ಕೆಟ್ಗೆ ಹೋಗಿದ್ಯಾ? ಆರ್ತಿಯವ್ರ ಜೊತೆ ಫಂಕ್ಷನ್ಗೆ ಹೆಲ್ಪ್ ಮಾಡೋಕ್ಕೆ ಶಾಪಿಂಗ್ ಹೋಗಿದ್ವಿ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ವಿಕ್ಕಿ? ನೀನೀಗ ಆಫೀಸ್ಗೆ ಹೋಗ್ತಾ ಇದೆಯಾ, ಸೆಮಿನಾರು ಮೀಟಿಂಗ್ ಅಂತ ಅಟೆಂಡ್ ಮಾಡ್ತಾ ಇರ್ತೀಯ. ಸುತ್ತಮುತ್ತ ಮೀಡಿಯಾದವರು ಪ್ರೆಸ್ನವ್ರು ಇರ್ತಾರೆ. ನೀನು ಹೇಗೆ ಮಾರ್ಕೆಟ್ನಲ್ಲಿ ಕೂಲಿಯೊಂದರ ಅಲ್ದಾಡ್ತಾ ಇದ್ರೆ ಎಲ್ಲರೂ ನಿನ್ನನ್ನು ನೋಡಲ್ವಾ? ಕ್ಲಾಸು ಸ್ಟೇಟಸ್ಸು ಯಾವ್ದು ಲೆಕ್ಕಕ್ಕಿಲ್ವಾ ನಿನಗೆ? ಆ ಭಿಕಾರಿಗಳ ಜೊತೆ ಸೇರಿ ಪ್ಲೀಸ್ ಸ್ಟಾಪ್ ಇಟ್. ಹೌದು, ನನಗೆ ಸ್ಟೇಟಸ್ಸು ಕ್ಲಾಸ್ ಇದೆಲ್ಲ ಯಾವುದೋ ಮ್ಯಾಟ್ರ್ ಆಗಲ್ಲ. ಯಾಕೆ ಅಂದರೆ ಡೌನ್ ಟು ಅರ್ತ್ ಇರಬೇಕು ಅಂತ. ಸ್ಟೇಟಸ್ಸಿಂದ ನಮ್ಮನ್ನ ಯಾರನ್ನೂ ಗುರುತಿಸಲೂಬಾರ್ದು, ಸ್ಟೇಟಸ್ಸಿಂದ ನಮ್ಮನ್ನ ಯಾರು ಅಳಿಲೂಬಾರ್ದು. ಇದೆಲ್ಲ ದಿ ಗ್ರೇಟ್ ನಿಮ್ಮ ಮಗ ನನ್ನ ಅಗ್ರಜ ವೇದಾಂತ್ ವಸಿಷ್ಠನೇ ಹೇಳ್ಕೊಟ್ಟು. ಸ್ಟಾಪ್ ಇಟ್ ವಿಕ್ಕಿ. ಈ ಭಾಷಣ ಎಲ್ಲ ಕೇಳೋಕ್ಷ ಅಂತ ಮೌಲ್ಯ ಮತ್ತೊಂದೆಲ್ಲ ಕೆಲ್ಸಕ್ಕೆ ಬರಲ್ಲ, ನೆನ್ಪಿಟ್ಕೊ. ಬರದೇ ಇದ್ರೆ ಬೇಕಾಗಿಲ್ಲ. ನನ್ನ ಸ್ಟೇಟಸ್ಸು ಕ್ಲಾಸು ಅಂತ ತಲೆ ಮೇಲೆ ಕಲ್ಲಿಟ್ಕೊಂಡು ಬದುಕಿದ್ದಿದ್ರೆ ನನಗೆ ಆರ್ತಿ ಸಿಗ್ತಾನೆ ಇರಲಿಲ್ಲ. ಯಾಕೆ ಅವಳು ನನಗೆ ಸಿಕ್ಕಿದ್ದು ಅಷ್ಟು ಇಂಪಾರ್ಟೆಂಟ್ ಅಂದರೆ ಅವಳಷ್ಟು ಒಳ್ಳೆ ಹುಡುಗಿ ಇನ್ನೊಬ್ಳಿರೋಕ್ಕೆ ಚಾನ್ಸೇ ಇಲ್ಲ. ನನಗೆ ಬುದ್ಧಿ ಹೇಳ್ತೀಯಾ? ಖಂಡಿತ ನಾನು ಅಷ್ಟು ದೊಡ್ಡವನಲ್ಲ, ಅಥವಾ ಅಂತ ಆಸೆ ಕೂಡ ನನಗಿಲ್ಲ. ಆದರೆ ನೀವು ಒಂದು ವಿಚಾರ ತಿಳ್ಕೊಳ್ಬೇಕು. ಯಾವಾಗಲೂ ಆರ್ತಿ ಮನೆಯವ್ರನ್ನ ಭಿಕಾರಿಗಳು ಅಂತೀನಲ್ಲ, ಅವ್ರ ಹತ್ರ ದುಡ್ಡೊಂದಿಲ್ಲ ಅನ್ನೋದೊಂದು ಬಿಟ್ಟರೆ, ಆದರೆ ಅವ್ರ ಮನೇಲಿರೋ ಖುಷಿ, ಸಂಭ್ರಮ, ಸಡಗರ ಅದ್ಯಾವುದೂ ನಮ್ಮ ಮನೇಲಿಲ್ಲ. ಯಾಕೆ ಗೊತ್ತಾ? ಅವರು ದುಡ್ಡುಗಿಂತ ಹೆಚ್ಚಾಗಿ ಮನುಷ್ಯತ್ವಕ್ಕೆ, ಫೀಲಿಂಗ್ಸಿಗೆ ಬೆಲೆ ಕೊಡ್ತಾರೆ. ಹೇಳಿದ್ ಒಂದ್ ಕೆಲ್ಸನೂ ನೆಟ್ಟಿಗೆ ಮಾಡಕ್ ಬರಲ್ವಾ ಅಮೂಲ್ಯ ನಿನ್ಗೆ? ಅಲ್ಲ, ನೀನ್ ಯಾವ ಸಿನಿಮಾ ಅಡ್ಮಿನೋ ಅಂತೀನಿ. ನೀನ್ ಏನ್ ಮಾಡಿದ್ರು ಸಹಿಸ್ಕೊಂಡಿರ್ತೀನಿ ಅನ್ಕೋಬೇಡ. ಈ ಕ್ಷಣದಿಂದನೇ ನಿನ್ನ ಕೆಲ್ಸದಿಂದ ತೆಗ್ದಾಕ್ಬಿಡ್ತೀನಿ. ಡಿಸ್ಕಸ್ಟಿಂಗ್ ಇಡಿಯಟ್. ಡಿಸ್ಕಸ್ಟಿಂಗ್. ಒಳ್ಳೆ ಗೋಳು ಗುರು ನಿಂದು. ಸಖತ್ ಫನ್ನಿ ನೀವು ಬಾಸ್. ಘೋರ ವಿಚಿತ್ರ ಕೇಸು ಅಂದ್ರೆ ಅದು ನಾನೇ ಇರ್ಬೇಕು. ನೀವಿದ್ದಾಗ ಮಾತಿಗೆ ಕಾಲ್ ಕೆರ್ಕೊಂಡು ಜಗಳ ಮಾಡೋ ನಾನು, ನೀವಿಲ್ದೇ ಇದ್ದಾಗ ಯಾಕೆ ಇಷ್ಟೊಂದು ಮಿಸ್ ಮಾಡ್ಕೊಳ್ತೀನಿ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬಾಸ್, ನೀವು
ಇಲ್ಲಿ ಹೇಗೆ? ನಿಮ್ದೇನಾದ್ರೂ ಡಬಲ್ ಆಕ್ಟಿಂಗಾ ಅಥವಾ ನಿಮ್ಗೆ ಟಿಟ್ಟು ನಿಮ್ ಥರನೇ ಟ್ವಿನ್ ಬ್ರದರ್ ಏನಾದ್ರು? ಏಥೋ ಅದು ಹೇಗೆ ಸಾಧ್ಯ? ಆದ್ರೆ ನೀವು ಡೆಲ್ಲಿಲಿ ಇದ್ದೀರಲ್ವಾ ಬಾಸ್, ನಿಮ್ಗೆ ಇತ್ತಲಿಂದ ಇನ್ನೊಂದ್ ಕಡೆ ಹೋಗೋ ಮ್ಯಾಜಿಕ್ ಎಲ್ಲ ಬರುತ್ತಾ? ಸ್ವಲ್ಪ ಸುಮ್ಮನೆ ಇರ್ತೀಯ? ನಾನೀಗ ನಿನ್ನ ಇಮ್ಯಾಜಿನೇಷನ್ ಅಲ್ಲಿದ್ದೀನಿ. ಈಗ ಹೇಳು, ನೀನು ಯಾಕೆ ನಾನು ಅಷ್ಟೊಂದು ಮಿಸ್ ಮಾಡ್ಕೋತಿದ್ಯಾ? ಅಲ್ಲ, ನೀವು ಏನ್ ಅನ್ಕೊಂಡಿದ್ದೀರಾ ಅಂತ? ನೀವೇನ್ ದೊಡ್ಡ ಹೀರೋನಾ, ರೋಮಿಯೋನಾ, ಚಾರ್ಮಿಂಗಾ? ಬಿಸ್ನೆಸ್ ಐಕಾನ್ ಆಫ್ ದಿ ಇಯರ್? ನಾವು ಏನು ಕಮ್ಮಿ ಇಲ್ಲ ಆಯ್ತಾ? ನಮಗೂ ಬೇಜಾನ್ ನೇಮು ಫೇಮು ಇದೆ. ಡೌಟ್ ಇದ್ರೆ ಒಂದ್ಸಲ ನಮ್ಮ ಏರಿಯಾಗೆ ಬಂದು ಆಫ್ಟರ್ ಆಲ್ ಒಂದ್ ನೋಡೋದತ್ರ ನನ್ನ ಹೆಸರು ಕೇಳು, ಅದು ಸೀದಾ ನಿಮ್ಮನ್ನ ನನ್ನ ಹತ್ರನೇ ಕರ್ಕೊಂಡ್ಬಂದ್ಬಿಡತ್ತೆ. ಏನೋ ಯಾವಾಗ್ಲೂ ಜೊತೆಲಿ ಇರ್ತೀರಾ ಅಂತ ಮಿಸ್ ಮಾಡ್ಕೋತಿದ್ದೀನೇನೋ ಅಷ್ಟೇ. ಅದನ್ ಬಿಟ್ಟು ಬೇರೆ ಏನೂ ಇಲ್ಲ. ಗೊತ್ತಲ್ಲ, ಹೇಳಿ ಕೇಳಿ ನಾವು ರೌಡಿ ಬೇಬಿ. ಕಣ್ಣಲ್ಲಿ ಮಾತಾಡಿದ್ರೆ ಕ್ಲಾಸು, ಬಾಯ್ ಬಿಟ್ರೆ ಮಾಸು, ಅಪ್ಪಿ ತಪ್ಪಿ ಕೈ ಎತ್ತದ್ವೋ ಕಲಾಸೆ. ನೀವೆಲ್ಲ ಹೋಗಿ ಕೆಲಸ ನೋಡಿ. ಅಮೂಲ್ಯ, ಏನಾಯ್ತು ನಿನಗೆ? ವೇದಾಂತ್ ಫೋಟೋ ಹಾಕೊಂಡು ಏನು ಮಾಡ್ತಿದ್ದೆ? ಅದು ಏನಿಲ್ಲ, ಒಬ್ರೊಬ್ಳೆ ಮಾತಾಡ್ತಿದ್ದೆ ಅಂತ ಗೊತ್ತು, ಆದರೆ ಏನು ಮಾತಾಡ್ತಿದ್ದೆ ಅಂತ ಮಾತ್ರ ಕೇಳಿಸಿಲ್ಲ. ಅದು ಓಕೆ? ಹಾ ಅಣ್ಣ, ಏನಿಲ್ಲ ಬಿಡು. ಸಾರ್ಥಕ್ ಸರ್, ನಿಮ್ಮ ಕಡೆ ಇದಕ್ಕೆ ಏನಂತಾರೆ? ಇದು ಯಾವುದೋ ಹೊಸ ಟೈಪ್ ರೀ, ಅದೇನಂತಾರ. ನಮ್ಮ ಕಡೆ ಡೌಟೇ ಇಲ್ಲದೆ ಇದಕ್ಕೆ ಲವೇರಿಯಾ ಅಂತಾರೆ. ಏಯ್, ನನ್ನ ತಂಗಿ ವಿಷಯ ಯಾಕ್ರಿ ನಿಮಗೆ? ನಿಮ್ದೆಷ್ಟು ಅಷ್ಟು ನೋಡ್ಕೊಳ್ರಿ. ನೀವು ನೋಡಿದ ಗಾಬ್ರಿಲಿ ನೋಡಿ, ಫೋನ್ ಇಲ್ಲೇ ಬಿಟ್ಟೋಗಿದ್ದಾಳೆ. ನಾನು ಎಲ್ರಿಗೂ ಕಾಮಿಡಿ ಪೀಸ್ ಆಗೋಗಿದ್ದೀರಾ ಅಂತ ಡೌಟು. ಇವಳು ನನ್ನ ಹತ್ರ ಒಂದು ಮಾತು ಹೇಳಿದೆ, ತನಗೆ ತಾನೇ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾಳಲ್ಲ. ಅಮೂಲ್ಯ ವೇದಾಂತನೇ ಪ್ರೀತಿ ಮಾಡ್ತಿದ್ದಾಳೆ ಮಾರಾಯ್ತಿ. ಇವರು ಅಗ್ನಿ ಪರೀಕ್ಷೆನೇ ತಂದಿಟ್ಬಿಟ್ರು. ಹುಡುಗನ್ ಬೇರೆ ಕರೆಸ್ಬಿಟ್ಟಿದಾರಲ್ಲ, ಯಾವುದಕ್ಕೂ ಒಂದು ಮಾತು ಮೊದಲೇ ಹೇಳ್ಬಾರ್ದಿತ್ತ? ನೀವು ಸಹಾಯ ಮಾಡ್ತಾ ಇಲ್ಲ, ಎಡವಟ್ಟು ಮಾಡ್ತಾ ಇದ್ದೀರಾ. ಅತ್ತೆ, ನಿಮ್ಗೇನು ವಿಷಯನೇ ಗೊತ್ತಿಲ್ಲ, ಯಾಕಿಂತ ನಿರ್ಧಾರ ಮಾಡ್ತಿದ್ದೀರಾ ನೀವು? ಚೂರು ಮಾತಾಡ್ತೀನಿ ಅಂದಾಗಲೇ ಅನ್ಕೊಂಡೆ ಏನೋ ಒಂದು ಬತ್ತಿ ಇಡ್ತಾರೆ ಅಂತ, ಆದರೆ ಸರಿಯಾಗಿಟ್ರು. ಅಯ್ಯಯ್ಯೋ, ಇದನ್ನ ಅಮೂಲ್ಯನ ಹತ್ರ ಹೇಗೆ ಹೇಳ್ತಾರೀಗ? ಅವಳೇನಾದ್ರೂ ರಂಪ ಮಾಡಿಬಿಟ್ರೆ? ಅಮೂಲ್ಯ, ಹಾಗಿದ್ರೆ ಇವಳು ಎಲ್ಲನೂ ಕೇಳಿಸ್ಕೊಂಡಿದ್ದಾಳ? ಬಾ ಅಮೂಲ್ಯ, ನಿನ್ನ ಬಗ್ಗೆನೇ ಮಾತಾಡ್ತಿದ್ದೆ. ಇವರು ಭಾರ್ಗವ ಅಂತ ವೇದಾಂತ್ ವೆಂಚರ್ಸ್ನ
ಮೈಸೂರು ಬ್ರಾಂಚ್ ಮ್ಯಾನೇಜರ್. ಹಾಯ್ ಅಮೂಲ್ಯ. ಆಲ್ರೆಡಿ ನಿಂಗೊಂದು ಸಂಬಂಧ ಬಂದಿತ್ತು, ತಪ್ಪೋಯ್ತು ಅಂತ ಗೊತ್ತಾಯ್ತಾ? ಭಾರ್ಗವ ತುಂಬ ಒಳ್ಳೆ ಹುಡುಗ, ನನಗೆ ಪರ್ಸ್ನಲ್ ಆಗಿ ಗೊತ್ತು. ಆ ಹುಡುಗನ ಬಗ್ಗೆ ಆಗಲಿ ಅವನ ಮನೆತನದ ಬಗ್ಗೆ ಆಗಲಿ ಎರಡು ಮಾತೇ ಇಲ್ಲ. ಎಲ್ಲ ಸರಿಯಾಗಿ ಹೊಂದಿಕೆ ಆದರೆ ಆರ್ತಿ ವಿಕ್ಕಿ ಜೊತೆ ನಿನ್ನ ಮದುವೆನೂ ಮಾಡಿಬಿಡ್ಬೋದಲ್ಲ ಅಂತ. ಎಲ್ಲ ಹೇಳ್ಬಿಡ್ತೀನಿ, ಇಲ್ಲಾಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಅಯ್ಯೋ ಅದೊಂದು ಕೆಲಸ ಮಾಡಿಬಿಡಿ ಅಜ್ಜಿ. ಇವ್ರ ಮನೇಲಿ ಇನ್ನೂ ಅಮೂಲ್ಯನ್ಗೂ ವೇದಾಂತ್ಗೂ ಲವ್ ಇರೋ ವಿಚಾರ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಅದನ್ನ ಮೂರನೇವ್ರು ಹೇಳಿದ್ರೆ ಚೆನ್ನಾಗಿರೋದಲ್ವಾ? ಸುಮ್ಮನಿದ್ಬಿಡಿ ನೀವು. ಈಗಲೂ ಸುಮ್ಮನಿದ್ರೆ ಇನ್ಯಾವಾಗಲೂ ಗೊತ್ತಾಗೋದು. ಇವ್ರ ಮನೆಯವರು ತುಂಬ ಸೂಕ್ಷ್ಮ ಅಜ್ಜಿ, ನಿಮಗಿನ್ನೂ ಗೊತ್ತಿಲ್ಲ. ಆಮೇಲೆ ಮನೆ ಮಗಳ ವಿಚಾರ ಮುಚ್ಚಿಟ್ಟಿದ್ದು ಅಂತ ತುಂಬ ಬೇಜಾರು ಮಾಡ್ಕೊಳ್ತಾರೆ, ಮನಸ್ಸು ಒಡೆದೋಗುತ್ತೆ. ಏನು ಹೇಳ್ಬಿಡಿ, ಸುಮ್ಮನಿದ್ಬಿಡಿ. ಏನು ಹೇಳ್ತೀಯ ಅಮೂಲ್ಯ? ಯಾಕೆ ಸುಮ್ಮನಾಗ್ಬಿಟ್ಟೆ? ಭಾರ್ಗವ, ನೀನ್ಯಾಕಪ್ಪ ನಿಂತೇ ಇದೆಯಾ? ನಿನಗೆ ಕುಡಿಯೋಕ್ಕೆ ತಿನ್ನಕ್ಕೆ ಏನಾರು ತರಲ್ಲ? ಅದೆಲ್ಲೇನು ಬೇಡ, ಪರವಾಗಿಲ್ಲ. ಇವನಿಗೇನು ವಿಷಯ ಗೊತ್ತಿಲ್ಲ, ಬರೋದಕ್ಕೆ ಹೇಳ್ದೆ ಬಂದ. ಸುಹಾಸಿನಿ ಮೇಡಮ್ ನನ್ನ ತಾಯಿ ಇದ್ದಾಗೆ, ನಮಗೆಲ್ಲ ಕೆಲಸ ಕೊಟ್ಟು ಹೊಸ ಜೀವನ ಕೊಟ್ಟವರು. ಇವ್ರು ಕರೆದಾಗ ಏನು ಎತ್ತ ಅಂತ ಕೇಳಿದೆ, ಬಂದೇ ಬಿಟ್ಟೆ. ಆದರೆ ಈಗ ಅಮೂಲ್ಯನ ನೋಡಿದರೆ ನಾ ಬಂದಿದ್ದು ಒಳ್ಳೇದೇ ಆಯಿತು ಅನಿಸ್ತಾ ಇದೆ. ಅಮ್ಮು, ಯಾಕೆ ಸುಮ್ಮನಾಗ್ಬಿಟ್ಟೆ? ದಿಢೀರಂತ ಮದುವೆ ವಿಚಾರ ಬಂತು ಅಂತನಾ? ಪರವಾಗಿಲ್ಲ, ಮಾತಾಡು. ಇವತ್ತೆಲ್ಲ ನಾಳೆ ಮದುವೆ ಆಗಲೇಬೇಕಲ್ವಾ? ಬರೀ ಏನು ಮಾಡ್ತಾ ಇದೆಯೋ? ಅಮ್ಮು, ನೀನೇ ನಿನ್ನ ಪ್ರೀತಿ ವಿಚಾರ ಹೇಳ್ಬಿಡು, ಎಲ್ಲ ಸರಿ ಹೋಗ್ಬಿಡುತ್ತೆ. ಸುಹಾಸಿನಿ ಆಂಟಿ ಮಾತು ಕೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ ಥ್ಯಾಂಕ್ಸ್. ಆದರೆ ನಾನು ನಿಮ್ಮನ್ನ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ಅಮೂಲ್ಯ, ನಿನಗೊಂದು ಒಳ್ಳೆ ಆಂಟಿ ಪ್ಲೀಸ್, ನನಗೆ ಮದುವೆ ಮಾಡಿಸೋ ಜವಾಬ್ದಾರಿನ ನಮ್ಮ ಅಪ್ಪ ಅಮ್ಮಂಗೆ ಬಿಟ್ಬಿಡಿ. ಇವತ್ತು ವೇದಾಂತ್ ಬರ್ತಿದ್ದ ಹಾಗೆ ಸೀದಾ ಸೀದಾ ಹೇಳಿಬಿಡ್ಬೇಕು, ನಾನೊಂದು ಹುಡುಗಿ ನೋಡಿದ್ದೀನಿ, ನೋಡೋಕ್ಕೂ ಚೆನ್ನಾಗಿದ್ದಾಳೆ, ಒಳ್ಳೆ ಮನೆತನ, ನೀನು ಅವಳನ್ನೇ ಮದುವೆ ಆಗಬೇಕು ಅಂತ ಹೇಳಬೇಕು. ಈ ಮದುವೆ ಆಗೋದ್ರಿಂದ ನನಗೂ ನೆಮ್ಮದಿ, ನಿಮ್ಮ ಅಜ್ಜಿನೂ ಖುಷಿಯಾಗಿರ್ತಾರೆ, ವಿಕ್ಕಿ ಮದುವೆ ಆರಾಮ್ಸೆ ನಡೆದು ಹೋಗುತ್ತೆ ಅಂತ ಹೇಳಬೇಕು. ಇಷ್ಟೆಲ್ಲ ಡೈಲಾಗ್ ಹೇಳಿದ ಮೇಲೂ ವೇದಾಂತ್ ಬೇಡ ಅನ್ನಲ್ಲ. ಆ ಭಿಕಾರಿ ಅಮೂಲ್ಯ ಅವನ ತಲೆ ಕೆಡ್ಸೋಕ್ಕೂ ಮೊದಲು ವೇದಾಂತ್ನ ನಾನು ನನ್ನ ಕಡೆ ತಿರುಗಿಸ್ಕೋಬೇಕು.
ಈಗಿನ್ನೂ 4 o'clock, ಅವನು ಬರೋದು 7 o'clock. ಯಾಕೆ ಫ್ಲೈಟ್ ಟೈಮಿಂಗ್ಸ್ ಕನ್ಫ್ಯೂಸ್ ಆಯಿತಾ? ಕುಡಿಯೋಕೆ ಏನು ತಗೋತೀಯಾ? ಏನು ಬೇಡ ಆಂಟಿ, ಥ್ಯಾಂಕ್ಸ್. ನೋಡು, ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಅಷ್ಟು ದೂರದಿಂದ ಬಂದಿರ್ತೀಯ, ಬಾಯಾರಿಕೆ ಆಗಿರ್ಬೋದಲ್ಲ? ಇಲ್ಲ ಆಂಟಿ, ನಾನು ಮನಸ್ಸಲ್ಲಿ ಯಾವುದೂ ಇಟ್ಕೊಂಡಿಲ್ಲ. ಬಾಯಾರಿಕೆ ಏನೂ ಇಲ್ಲ ಆಂಟಿ. ಇಲ್ಲ, ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಆನ್ ದ ವೇನೇ ಇತ್ತು, ಹಾಗೆ ಇಲ್ಲಿಗೆ ಬಂದೆ ಅಷ್ಟೇ. ನೀನು ಬಂದಿದ್ದು ಖುಷಿ ಆಯಿತು. ಆಗಾಗ ಬರ್ತೀರ. ಯಾಕೆ ಹಾಗೆ ನೋಡ್ತಿದ್ಯಾ? ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ. ಸಮಯ ಸಂದರ್ಭ ಸರಿ ಇರಲಿಲ್ಲ ಅಷ್ಟೆ. ಆ ಟೈಮ್ಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ರಿಯಾಕ್ಟ್ ಮಾಡಿದ್ವಿ ಅಷ್ಟೇ. ವೇದಾಂತ್ ನಿಮ್ಮನ್ನ ಯಾಕೆ ಅಷ್ಟೊಂದು ಹೊಗಳ್ತಾರೆ ಅಂತ ಈಗ ಅರ್ಥ ಆಗ್ತಿದೆ ಆಂಟಿ. ಆಗಿರೋದ್ರ ಬಗ್ಗೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಇದ್ದೇ ಇದೆ ಆಂಟಿ. ನಾನು ಮತ್ತೆ ನಿಮ್ಮ ಹತ್ರ ಸಾರಿ ಕೇಳ್ತೀನಿ, ನನ್ನ ಕ್ಷಮಿಸ್ಬಿಡಿ ಆಂಟಿ. ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡಿಕೊಂಡು ಮನಸ್ಸನ್ನು ಯಾಕೆ ಹಾಳು ಮಾಡ್ಕೋಬೇಕು? ನಾವೀಗ ತುಂಬ ಮುಂದೆ ಬಂದಿದ್ದೀವಿ, ಸಂಬಂಧಿಕರಾಗ್ತಿದ್ದೀವಿ. ನಾವು ನೆನಪು ಮಾಡ್ಕೊಳ್ಳೋ ನೆನಪೆಲ್ಲ ಖುಷಿಯಾಗಿರಬೇಕು ಅಲ್ವಾ? ತುಂಬ ದೊಡ್ಡ ಮಾತು ಆಂಟಿ. ಅಜ್ಜಿ ಎಲ್ಲಿದ್ದಾರೆ? ಮೇಲಿದ್ದಾರಾ? ನಾನು ಅವ್ರನ್ನ ಮಾತಾಡ್ಸ್ಕೊಂಬರಲ್ಲ ಆಂಟಿ? ಖಂಡಿತ ಮಾತಾಡ್ಸು. ಅದಕ್ಕಿಂತ ಮುಂಚೆ ನಾನು ನಿನಗೆ ನಮ್ಮ ಮನೆ ತೋರಿಸ್ಬೇಕು. 1-2 ಸಲ ಬಂದಿದ್ರು ಹಾಗೆ ಹೊರಟೋದ್ರೆ. ಇವತ್ತು ನಿನಗೆ ವಸಿಷ್ಠ ಮನೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬಾ. ನಡಿ. ಇದು ನಮ್ಮನೆ ಕಿಚನ್. ಮದುವೆ ಆದಮೇಲೆ ನೀನು ಆರ್ತಿ ಎಲ್ಲೆಲ್ಲಿ ಏನೇನಿದೆ ಅಂತ ನೋಡ್ಕೋಬೇಕಲ್ವ? ಒಂದೇ ಮನೆಯವರಲ್ವಾ? ಆರ್ತಿ ಮದುವೆ ಆದಮೇಲೆ ನೀನು ಬಂದು ಹೋಗಿ ಮಾಡ್ತಾ ಇರ್ತೀಯ, ಅದಕ್ಕೆ ಹೇಳಿದೆ. ಆ್ಯಕ್ಚುಲಿ ವಿಕ್ಕಿ ಮತ್ತು ವೇದಾಂತ್ಗೆ ಒಂದೇ ಮನೆಯಿಂದ ಹೆಣ್ಣು ತರಬೇಕು ಅನ್ನೋ ಆಸೆ ನನಗೆ. ಆದರೆ ಏನು ಮಾಡೋದು, ಹಾಗಾಗಲ್ವೇ? ಇಷ್ಟು ದಿನ ಒಂಥರ ಮಾತಾಡ್ತಿದ್ರು. ನೆನೆ ವೇದಾಂತ್ ಇಲ್ಲದೆ ಇರುವಾಗ ಯಾರನ್ನೋ ಗಂಡು ಅಂತ ಬೇರೆ ಕರ್ಕೊಂಡು ಬಂದಿದ್ರು. ನಾನು ಅದಕ್ಕಾಗಲ್ಲ ಅಂದರು. ಇವತ್ತಿಷ್ಟು ಪ್ರೀತಿಯಿಂದ ನಾನೇ ಅವ್ರ ಮನೆಗೆ ಸೊಸೆಯಾಗಿ ಬರ್ತೀನಿ ಅನ್ನೋ ಥರ ಮಾತಾಡ್ತಿದ್ದಾರಲ್ಲ. ವೇದಾಂತ್ ಏನಾದರೂ ಇವ್ರಿಗೆ ಮೊದಲೇ ಹೇಳಿರ್ಬೋದಾ? ಯಾಕಮೂಲ್ಯ ಸೈಲೆಂಟ್ ಆಗಿಬಿಟ್ಟೆ? ಏನಿಲ್ಲ ಆಂಟಿ, ಕಿಚನು ತುಂಬ ಚೆನ್ನಾಗಿದೆ. ನಾನು ಈ ಥರದ್ನೆಲ್ಲ ಸಿನಿಮಾನಲ್ಲಿ ನೋಡಿದ್ದೆ. ಇದಕ್ಕೆ ಬೆರಗಾಗ್ಬಿಟ್ರೆ ಹೇಗೆ? ಇದಕ್ಕಿಂತ ಇನ್ನೂ ಇಂಪಾರ್ಟೆಂಟ್ ಜಾಗ ಇದೆ, ತೋರಿಸ್ತೀನಿ ಬಾ. ವೇದು, ಇದೇನೋ ಎಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ಯಾ? ಅಜ್ಜಿ, 2 ದಿನಕ್ಕೆ ಯಾರಾದ್ರೂ ಸಣ್ಣ ಆಗ್ತಾರಾ? ನೀವು ಒಳ್ಳೆ. ಹೇಗಿದೆಯಾ ವೇದಾಂತ್? ಹೌ ವಾಸ್ ಯುವರ್ ಟ್ರಿಪ್? ಇಟ್ ವಾಸ್ ಗುಡ್. ಹೇಗಿದೆ ಅಮೂಲ್ಯ? ಬಂದು ತುಂಬ ಹೊತ್ತಾಯ್ತಾ? ಬಂದು ತುಂಬ ಹೊತ್ತಾಯ್ತು, ಆದರೂ ಪರವಾಗಿಲ್ಲ. ಅಗ್ರಜ, ನಾವೆಲ್ಲ ನೀನು ಬರಲಿ ಅಂತಾನೆ ಕಾಯ್ತಾ ಇದ್ವಿ. ವೇದು, 2 ದಿನ ಆದ್ರೂ ನೀನು ಯಾವಾಗ ಬರ್ತೀಯ ಅಂತ ಚಡಪಡಿಸ್ತಾ ಇದ್ವ ನಾವು. ಅಜ್ಜಿ, ನಾನು ಪ್ರತಿ ಸಲ ಬಿಸ್ನೆಸ್ ಟ್ರಿಪ್ಪಿಗೆ ಹೇಗೆ ಹೋಗ್ತೀನೋ ಈ ಸಲನೂ ಹಾಗೆ ಹೋಗಿರೋದು. ಅದಕ್ಕೆ ಕೆಲ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಅದೊಂಥರ ಹಾಗೆ ಹೇಗೆ ಅಂತೆಲ್ಲ ಕೇಳಬಾರ್ದು. ನೀನಂದ್ರೆ ಎಲ್ರಿಗೂ ಅಷ್ಟು ಪ್ರೀತಿ ಕಣ. ನಿನ್ನನ್ನು ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಯಾವಾಗಲೂ ಗುರ್ರ ಅಂತಿದ್ರು ಎಲ್ಲರೂ ಪ್ರೀತಿ ಗಳಿಸಿದ್ದಾರೆ. ಎಲ್ಲರ ಪ್ರಕಾರ ವೇದಾಂತ್ ವಸಿಷ್ಠ ಕೋಪಿಷ್ಟ. ಆದರೆ ನಮಗೆ ವೇದಾಂತ್ ವಸಿ ಇಷ್ಟ. ಹೇಗಿದ್ದೀರಾ ವೇದಾಂತ್? ಅಲ್ಲೆಲ್ಲ ಚೆನ್ನಾಗಾಯ್ತಾ? ಯಾ ಸಾರ್ಥಕ್, ಎಲ್ಲ ಚೆನ್ನಾಗಾಯ್ತು. ಆಫೀಸಲ್ಲೆಲ್ಲ ಓಕೆ ತಾನೆ? ನಥಿಂಗ್ ಟು ವರಿ, ರೈಟ್? ಖಂಡಿತ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಓಕೆ. ಅದೆಲ್ಲ ಓಕೆ ಅಗ್ರಜ. ಅದೇನೋ ತುಂಬಾ ಇಂಪಾರ್ಟೆಂಟ್ ಅಂತ ರೌಡಿನಾಥ್ ದಿನ ಬರೋಕೆ ಹೇಳ್ದಲ್ಲ, ಏನು? ಅಫ್ಕೋರ್ಸ್ ಹೇಳ್ತೀನಿ. ಅಮ್ಮ, ಇಷ್ಟು ದಿನ ನಿಮ್ಮನ್ನ ಮನೆಯವರೆಲ್ಲರೂ ಕತ್ಲಲ್ಲಿಟ್ಟಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ. ಅಮೂಲ್ಯ ನನ್ನ ಲೈಫಲ್ಲಿ ಬಂದಾದ್ಮೇಲಿಂದ ಹುಡುಗಿರ ಮೇಲೆ ಇರೋ ಇರಿಟೇಷನ್ ನನಗೆ ತುಂಬಾನೇ ಕಡಿಮೆ ಆಗಿದೆ.
ಹುಡುಗಿರ್ ಆಗಲ್ಲ ಅನ್ನೋ ಕಾರಣಕ್ಕೆ ನನ್ನ ಮದುವೆನ ರಿಜೆಕ್ಟ್ ಮಾಡ್ತೀನಿ ಅಂತ ನನ್ನ ಮದುವೆ ಆಗದೆ ವಿಕ್ರಮ್ ಮದುವೆ ಆಗೋದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಕಂಡೀಷನ್ ಹಾಕಿದ್ರಿ. ಆ ವಿಚಾರ ಎಲ್ಲರಿಗೂ ತುಂಬಾನೇ ಇರಿಟೇಟ್ ಮಾಡಿದೆ. ಅದನ್ನ ಮುಗಿಸ್ಲೇಬೇಕು ಅನ್ನೋ ಕಾರಣಕ್ಕೆ ನಾನು ಇವತ್ತು ಎಲ್ಲರಿಗೂ ಇಲ್ಲಿಗೆ ಸೇರೋದಕ್ಕೆ ಹೇಳಿದ್ದು. ಈಗ ಇವ್ರು ಏನ್ ಮಾತಾಡ್ಬೋದು? ಆಕ್ಚುಲಿ ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಜನೇನೋ? ನಾನು ಕೇಳಿಸ್ಕೊಂಡಿದ್ದು ಸುಳ್ಳೆಲ್ಲ ತಾನೇ? ಖಂಡಿತವಾಗಿಯೂ ನಿಜ ಅಜಯ್. ಬೇಕಾದ್ರೆ ಇನ್ನೂ ಒಂದ್ಸಲ ಹೇಳ್ತೀನಿ. ವೇಟ್ ಅದನ್ನ ನಾನು ಹೇಳ್ತೀನಿ. ಅಗ್ರಜ ಮದುವೆ ಆಗ್ತಿದ್ದಾನಂತೆ. ಯಾಕೆ ಇಂಗ್ಲೀಷ್ ದೊಡ್ಡದಾಗಿ ಹೇಳ್ತೀಯಾ? ವೇದಾಂತಿಂದ ದೊಡ್ಡ ಸರ್ಪ್ರೈಸ್ ವಿಷಯನ ದೊಡ್ಡದು ಮಾಡಿದೆ, ಇನ್ಯಾವ್ದನ್ನ ಮಾಡ್ತಾರೆ ಹೇಳಿ? ನಿನ್ ಬಾಯಲ್ಲಿ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ ವೇದಾಂತ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಈ ನಿರ್ಧಾರದಿಂದ ಇರೋ ಉದ್ದೇಶ ಅದೇ ಅಮ್ಮ. ನಾನೊಬ್ಬ ನಿರ್ಧಾರದಿಂದ ನೀವೆಲ್ಲರಿಗೂ ನೋವಾಗೋದು ನನಗೆ ಇಷ್ಟ. ಅದಕ್ಕೆ ನನ್ನ ನಿರ್ಧಾರನ ಬದಲಿಸಿ ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೂಪರ್ ಆಗಿರುತ್ತೆ ನೀನು, ಫ್ಯಾಂಟಾಸ್ಟಿಕ್. ವಾ ಇದೇ ಖುಷಿಲಿ ನೀನು ಮದುವೆ ಆಗೋ ಹುಡುಗಿ ಯಾರು ಅಂತಾನು ಹೇಳ್ಬಿಡೋಕ್ಕಾಗತ್ತಾ? ವಿಕ್ಕಿ ಅವನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನೆ. ಏನು ಹುಡುಗಿ ಬಗ್ಗೆ? ಅಮ್ಮ, ಹುಡುಗಿ ಯಾರು ಅಂತ ನಾನೇ ಹೇಳ್ಬಿಡ್ತೀನಿ. ನನ್ನ ಮದುವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ ಅಮೂಲ್ಯ. ಅಮೂಲ್ಯ ಸ್ವಲ್ಪ ಜಾಗ ಬಿಡು. ಜಾಗ ಬಿಡು.
ತಮಾಷೆ ಸಾಹಿತ್ಯ. ನಮ್ಮ ಆಫೀಸಲ್ಲಿ ಜಾಯಿಂಟ್ HR ಆಗಿ ವರ್ಕ್ ಮಾಡ್ತಿರೋ ವಿಷಯ ನಿಮಗೆ ಗೊತ್ತಿರೋದೆ. ಅಣ್ಣ ಇವಳನ್ನೇ ಮದುವೆ ಆಗಬೇಕು ಅನ್ಕೊಂಡಿರೋದು. ಅಗ್ರಜ, ಏನ್ ಹೇಳ್ತಿದ್ಯಾ ನೀನು? ವೆಯ್ಟ್ ವಿಕ್ರಾಂತ್, ಲೆಟ್ ಮಿ ಕಂಪ್ಲೀಟ್. ನನ್ನ ಲೈಫಲ್ಲಿ ಇದು ಬಿಗ್ ಇದ್ದಾರೆ. ಅವರೆಲ್ಲರ ಮುಂದೆ ವಿಚಾರನ ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡೆ. ಹಾಯ್. ನನಗೀಗಲೂ ವೇದಾಂತ್ ಮದುವೆಗೆ ಒಪ್ಕೊಂಡಿದ್ದಾನೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮದುವೆ ಆಗೋ ಹುಡುಗಿನೇ ಮನೆಗೆ ಕರ್ಕೊಂಡು ಬಂದಿದ್ದಾನೆ ಅಂದರೆ ಇದು ದೊಡ್ಡ ಸರ್ಪ್ರೈಸ್. ನಾವು ಯಾರೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇವರೆಲ್ಲರೂ ಯಾಕೆ ಹೀಗೆ ಶಾಕ್ನಲ್ಲಿ ನಿಂತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡ. ವೇದಾಂತ್ ವಿಚಾರ ಗೊತ್ತಿರೋರು ಈ ವಿಚಾರ ತಿಳಿದ ಮೇಲೆ ಹೇಗೆ ನಡ್ಕೊಳ್ಳೋದು. ಅಂತೂ ನಮ್ಮ ವೇದಾಂತ್ ಮನಸ್ಸನ್ನು ಬದಲಾಯಿಸ್ತಾ ಅಂದಂಗಾಯ್ತು. ಅದಕ್ಕೆ ಕಾರಣ ಆಗಿರೋ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ವೆಲ್ಕಮ್ ಟು ವಸಿಷ್ಠ ಫ್ಯಾಮಿಲಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್.